ಹಾಯ್ ಗೈಸ್, ಈಗೊಂದು ಅರ್ಜೆಂಟ್ ಹಾರರ್ ಸ್ಟೋರಿ ಹೇಳ್ತಾ ಇದ್ದೇನೆ ನಾನು. ಅಂದರೆ ಯಾವುದೇ ಪ್ರಿಪರೇಷನ್ ಇಲ್ಲದೆ ಒಂದು ಹಾರರ್ ಸ್ಟೋರಿ. ಯಾಕಂದರೆ ಇದು ನಿನ್ನೆ ನನ್ನ ಲೈಫಲ್ಲಿ ಆದಂತಹ ಒಂದು ಒಂದು ಹಾರರ್ ಸ್ಟೋರಿ ಆಯಿತಾ. ಲಿಟ್ರಲಿ ನಾನು ಮಲಗಲಿಲ್ಲ. 2:45ಗೇನಾ ಎದ್ದಿದ್ದೇನೆ. ಹಾಗೆ ಎದ್ದವಳು ಉಂಟಲ್ಲ, ಮತ್ತೆ ಮಲಗುವಾಗ 4 ಗಂಟೆ ಆಯಿತು. ಹಾಗೆ ಏನು ವಿಷಯ ಏನು ಮತ್ತು ನಾನು ಹೇಳ್ಕೊಳ್ತೇನೆ. ಅಂದರೆ ಇದಕ್ಕಿಂತ ಮೊದಲು ಕೂಡ ಒಂದು ಹಾರರ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ. ಅದು ಯಾವಾಗಂದರೆ ನನ್ನ ಅಪ್ಪನ ಡೆತ್ ಆಗಿರುವಾಗ. ಅದನ್ನೊಂದು ನಾನು ಶೇರ್ ಮಾಡ್ಕೊಂಡಿದ್ದೇನೆ ಮೊದಲು. ಇನ್ನೂ ಕೂಡ ಯಾರಿಗಾದರೂ ಕೇಳುವ ಇಂಟ್ರೆಸ್ಟ್ ಇದ್ದರೆ ನಾನು ಹೇಳ್ತೇನೆ. ಹಾಗೆ ಒಂದು ಈ ಚಾನಲಲ್ಲಿ ಇದನ್ನು ಹಾಕುವ ಅಂತ ಆಯಿತು. ಯಾಕಂದರೆ ಈ ಒಂದು ನಾನು ಹೇಳುವಂಥ ಸ್ಟೋರಿಯಿಂದ ಒಂದು ನಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಅಂದರೆ ಒಂದು ಹೇಗೆ ಒಂದು ಆ ಒಂದು ಭಯದ ಸಿಚುವೇಷನಲ್ಲಿ ಹೇಗೆ ಲೀಡ್ ಮಾಡಬೇಕು ಅನ್ನೋದೊಂದು ಈ ಒಂದು ಕಥೆಯಿಂದ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಯಾವ ವೀಡಿಯೋ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಹಾಗೆ ಸೆಟಪ್ ಎಲ್ಲ ಅಲ್ಲಿ ಹೋಗಲಿಲ್ಲ, ಇಲ್ಲಿ ಡೈರೆಕ್ಟಾಗಿ ವೀಡಿಯೋ ಮಾಡ್ತಾಯಿದ್ದೇನೆ. ಹಾಗೆ ಟೈಮ್ ಎಷ್ಟಾಗಿತ್ತಂದರೆ ನಿನ್ನೆ ನೈಟ್ 2:45 ಆಗಿತ್ತು. 2:45 ಆಗುವಾಗ ಒಳಗಿಂದ, ಅಂದರೆ ನಾನು ಇಲ್ಲಿ ಮಲಗೋದು, ನಮ್ಮ ಮನೆಯ ಹಾಲಲ್ಲಿ ನಾನು ಮಲಗಿದ್ದೆ. ನಿದ್ದೆ ಕೂಡ ಬಂದಿತ್ತು. ಆಲ್ಮೋಸ್ಟ್ 2:45ಗೆ ಒಂದು ಹೇಳ್ತೇವಲ್ಲ, ಗಟ್ಟಿ ನಿದ್ದೆ ಬಂದಿತ್ತು. ಆ ನಿದ್ದೆಯಲ್ಲಿ ಕೂಡ ನನಗೆ ಒಳಗಿಂದ ಏನು ಟಪ್ಪ ಬಿತ್ತು, ಮನೆಯ ಒಳಗಿಂದ, ಅಂದರೆ ಕಿಚನಿಂದ. ಆದರೆ ನಮ್ಮ ಮನೆಯಲ್ಲಿ ಬೆಕ್ಕುಗಳಿದೆ. ಹಾಗೆ ನಾನು ತಿಳ್ಕೊಂಡೇನೆ ಬೆಕ್ಕು ಏನಾದರೂ ಬರ್ಬೋದು ಅಂತ ಥಿಂಕ್ ಮಾಡಿದೆ. ಮತ್ತೆ ಕೂಡ ಮಲ್ಕೊಂಡಿರುವಾಗ ಮತ್ತೆ ಒಂದು ಸ್ವಲ್ಪ ಹೊತ್ತಾಗುವಾಗ ಅದೇ ಸೌಂಡು ರಿಟರ್ನ್ ಕೇಳಿತು, ಟಪ್ಪ ಅಂತ. ಇರ್ತೀನಿ, ನಾನು ಜಾಸ್ತಿಯಾಗಿ ಹೇಳ್ತೇನೆ, ಸೌಂಡ್ ಕೇಳುವಾಗ ಹೇಳ್ತೇನೆ. ಮೊಬೈಲಿದ್ದು ಟಾರ್ಚ್ ಆನ್ ಮಾಡಿದೆ. ಮಲ್ಕೊಂಡೇ ನೋಡಿದೆ. ಅಷ್ಟು ಉದಾಸೀನ ಆ ನೈಟ್ ಯಾರು ಹೇಳ್ತಾರೆ. ಹೀಗೆ ನೋಡಿದೆ ಮಲ್ಕೊಂಡು, ಅಲ್ಲಿ ಬೆಕ್ಕು ಕಾಣ್ತಾ ಇತ್ತು. ಬೆಕ್ಕು ಅಂತ ಮಲ್ಕೊಂಡೆ. ಅಷ್ಟೊತ್ತಿಗಾಗುವಾಗ ನನಗೆ, ಅಂದರೆ ನಮ್ಮ ರೂಮಿಂದ ಏನು ಗೊತ್ತಾ, ಒಂದು ಕೂಗುವ ಸೌಂಡು ಗೈಸ್. ಒಂದು ಹುಡುಗಿ ಕೂಗುವ ಸೌಂಡು ನನ್ನ ಕಿವಿಯಾರು ನಾನು ಕೇಳಿದ್ದೇನೆ. ಅಂದರೆ ನಮ್ಮ ಫ್ಯಾನ್ ರನ್ ಆಗ್ತು, ಅಲ್ಲಿ ಹಾಲಿದ್ದು ರನ್ ಆಗ್ತದೆ, ಇಲ್ಲಿದ್ದು ಮತ್ತು ಟೇಬಲ್ ಫ್ಯಾನ್, 3 ಫ್ಯಾನ್ ರನ್ ಆಗ್ತಿತ್ತು. ಆ ಸೌಂಡಲ್ಲಿ ಕೂಡ ಅಂದರೆ ದೂರದಲ್ಲಿ ಆ ರೂಮಿನಲ್ಲಿ ಕೂಗುವ ಟೈಪ್ ನನಗೆ ಕೇಳ್ತಾ ಉಂಟಾಯ್ತಾ. ಎದ್ದೆ ನಾನು. ಎದ್ದು ಲೈಟ್ ಹಾಕಲಿಲ್ಲ, ಮೊಬೈಲ್ ಲೈಟನ್ನು ಹಿಡ್ಕೊಂಡು ಸೀದಾ ಅಲ್ಲಿ ಹೋದೆ. ಹಾಲಲ್ಲಿ ಅಮ್ಮ ಮಲ್ಕೊಂಡಿದ್ದಾರೆ, ನಂದು ಹೋಗಿ ಎಲ್ಲ ನೋಡಿದೆ. ಅಮ್ಮ ಮಲ್ಕೊಂಡೇ ಇದ್ದಾರೆ. ರೂಮ್ ಒಳಗೆ ಹೋದೆ. ರೂಮಿಂದಲೇ ಕೇಳ್ತಾ ಇರೋದು ಅದು. ರೂಮೊಳಗೆ ಹೋಗಿ ಎಲ್ಲ ಟಾರ್ಚ್ ಹಾಕಿ ಎಂತ ಇಲ್ಲ. ಇದೇನಿರ್ಬೋದು, ಅಡುಗೆ ಕೊನೆಗೆ ಹೋದೆ. ನಾನು ಅಲ್ಲಿ ಹೋಗುವಾಗ ಸ್ಟಾಪ್ ಆಗಿತ್ತು ಅಳೋದು. ಮತ್ತೆ ಬಂದಿಲ್ಲಿ ಈ ಬೆಡ್ಡಿನ ಮೇಲೆ ಕೂತ್ಕೊಂಡು ಏನು ಮಾಡಿದೆ ಅಂದರೆ ಫ್ಯಾನ್ ಆಫ್ ಮಾಡಿದೆ. ಯಾವುದು, ಟೇಬಲ್ ಫ್ಯಾನಿಗೆ ಎಲ್ಲೊಂದು ಉಂಟು ನಮ್ಮದು ಟೇಬಲ್ ಫ್ಯಾನ್, ಅದನ್ನು ಆಫ್ ಮಾಡಿದೆ. ಯಾಕಂದರೆ ಟೇಬಲ್ ಫ್ಯಾನ್ನ ಸೌಂಡ್ ಉಂಟಲ್ಲ, ಗಟ ಸೌಂಡ್ ಆಗುವಾಗ ಅಷ್ಟಾಗಿ ಕೇಳಲ್ಲ ದೂರದಿಂದ. ಹಾಗಾಗಿ ನಾನು ಟೇಬಲ್ ಫ್ಯಾನ್ ಆಫ್ ಮಾಡಿ ಇದೇ ಜಾಗದಲ್ಲಿ ಹಾಲಲ್ಲಿ ಮತ್ತೆ ಮಲ್ಕೊಂಡು ಕಣ್ಣು ಮುಚ್ಚಿ ಇದ್ದೆ. ಆದರೆ ನಾನು ಫುಲ್ಲು, ನನ್ನ ಕಿವಿಯೆಲ್ಲ ತುಂಬ ಚುರುಕಾಗಿತ್ತು. ಆ ವಾಯ್ಸ್ ಈಗ ಕೇಳ್ತದ ಅಂತ ನಾನು ರಿಟರ್ನ್ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಆಗುವಾಗ 2:45 ಆಯಿತು, 3 ಆಯಿತು, 3 ಗಂಟೆಗೆ ರಿಟರ್ನ್ ಅದೇ ಅಳು ಸೌಂಡ್ ಮತ್ತೆ ಕೇಳ್ತಾ ಉಂಟು. ಅದು ಕೂಡ ಸೇಮ್ ಅಲ್ಲಿಂದಲ್ಲಿ. ಇದೇನು ಇಷ್ಟರವರೆಗೆ ನನಗೆ ಆಗಲಿಲ್ಲ ಇದು. ನಾನು ಎದ್ದೆ ಮತ್ತೆ ಎದ್ದೆ, ಲೈಟ್ ಹಾಕಿದೆ. ಇವಾಗ ಲೈಟ್ ಹಾಕಿದೆ, ಆವಾಗ ಟಾರ್ಚ್ ಹಾಕಿದೆ, ಲೈಟ್ ಹಾಕಿ ಹೋದೆ ಒಳಗಡೆ ಹೋಗಿ ಮತ್ತೆ ರಿಟರ್ನ್ ಎಲ್ಲ ಹುಡುಕಿ ಬಂದೆ. ಏನಿಲ್ಲ ಮಾರಿ. ನಾನು ಇಲ್ಲಿ ಬಂದು ಕೂತ್ಕೊಂಡೆ, ಸೋಫಾದಲ್ಲಿ ಮಲಗಲಿಲ್ಲ ಈ ಸರ್ತಿ. ಇಲ್ಲಿ ಕೂತ್ಕೊಂಡು 2 ಸರ್ತಿ ಕೇಳಿತ್ತಲ್ಲ, ಕೂತ್ಕೊಂಡು ಗಂಟೆ ನೋಡ್ತಾ ಇದ್ದೆ. 3 ಕಾಲಾಯಿತು. ಮೊಬೈಲ್ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಇದ್ದೆ, ರೀಲ್ಸ್ ಎಲ್ಲ. ಅಂದರೆ ಮ್ಯೂಟ್ ಮಾಡಿ, ಸೌಂಡ್ ಮಾಡಿ ಆ ನೈಟ್ ನೋಡಿದರೆ ಆಗಲಿಕ್ಕಿಲ್ಲ. ಮ್ಯೂಟ್ ಮಾಡಿ ನೋಡ್ತಾ ಇದ್ದೆ. ಅಂದರೆ ನಾನು ಒಟ್ಟೊಸಿ ಟೈಮ್ ಪಾಸ್ ಮಾಡ್ತಿದ್ದೆ, ನನಗೆ ರಿಟರ್ನ್ ಕೇಳಬೇಕಂತ. 3:15 ಆಗುವಾಗ ಮತ್ತೆ ಕೇಳಿತಾಯ್ತಾ. ಮತ್ತೆ ಅದು ಕೂಡ ಸಣ್ಣದರಲ್ಲಿ ಮತ್ತೆ ಕೇಳಿತು. ಹೋಗಿ ಅಲ್ಲಿ ನಮ್ಮ ಅಲ್ಲಿ ವಿಂಡೋ ಉಂಟು, ವಿಂಡೋದ ಹತ್ರ ಹೊರಗಡೆಗೆಲ್ಲ ನೋಡಿದೆ, ಯಾರಾದರೂ ಇದ್ದಾರೆ ಎಂತ ಕೇಳ್ತಿಲ್ಲ. ಮತ್ತೆ ಬಂದು 3:30 ಆಯಿತು. 3:30 ಆದ ಕೂಡಲೇ ನಮ್ಮ ಮನೆಯಲ್ಲಿ 2 ನಾಯಿಗಳುಂಟು. ಗೊತ್ತಿಲ್ಲದವರಿಗೆ ಹೇಳೋದು ನಾನು. ಅದು ಇರೋದು ಆ ರೂಮಿನ ಹತ್ತಿರನೇ ಆಯಿತಾ. ಎದುರುಗಡೆ ನಾನು ಹೇಳಿದಲ್ಲಿ ಇವಾಗ ರೂಮ್ ಅಂತ, ಆ ಅಳು ಸೌಂಡ್ ಕೇಳ್ತಾ ಉಂಟಲ್ಲ, ಅದರ ಎದುರುಗಡೆನೇ ನಮ್ಮ ನಾಯಿಗಳನ್ನು ನಾನು ಗೂಡಲ್ಲಿರೋದು. ನಾಯಿಗಳು ಇದು ಬೊಗಳ್ಲಿಕ್ಕೆ ಸ್ಟಾರ್ಟ್ ಮಾಡಿತು. ಒಂದೇ ಸಮನೆ ಬೊಗಳ್ಲಿಕ್ಕೆ ಸ್ಟಾರ್ಟ್ ಮಾಡಿತು. ಮೊದಲೇ ನಾನು ಭಯಪಟ್ಟಿದ್ದೆ, ಇದು ಯಾರು ಅಳ್ತಾ ಇರೋದು ಗಡಿ ಹೋದಾಗ ಇಲ್ಲ, ತುಂಬ ಭಯಪಟ್ಟಿದ್ದೆ ಆಯಿತಾ. ಅದರ ಜೊತೆಗೆ ನಾಯಿ ಕೂಡ ಬೊಗಳ್ತಾ ಉಂಟು. ಆವಾಗ ಒಂಥರ ಆಯಿತು ನನಗೆ. ಏನು ಮಾಡಿದೆ ಅಂದರೆ, ಅಮ್ಮನನ್ನು ಎಬ್ಬಿಸ್ಲಿಕ್ಕೂ ಅಲ್ಲ, ಯಾಕಂದರೆ ಅವರು ಕೂಡ ಸುಮ್ಮನೆ ಭಯಪಡ್ತಾರೆ. ಅದಕ್ಕೆ ಏನು ಮಾಡಿದೆ ಅಂದರೆ, ಟೈಮ್ ನೋಡಿ 3:30 ಕಳೀತು. ಬೆಳಗ್ಗೆ ಆಗ್ತಾ ಬಂತಲ್ಲ ಅಂತ ನನ್ನ ತಲೆಯಲ್ಲಿತ್ತು.
ಅದಕ್ಕೆ ಸ್ವಲ್ಪ ಚಿಲ್ಕ ತೆಗೆದೆ, ಹೊರಗಿತ್ತು ಬಾಗಿಲಿತ್ತು, ಚಿಲ್ಕ ತೆಗೆದು ಖಾಲಿ ಕುತ್ತಿಗೆ ಹೊರಗೆ ಹಾಕಿ ಈಗ ನೋಡಿದೆ ಯಾರಾದರೂ ಕಾಣ್ತಾರ ರೋಡಲ್ಲಿ ಹಾಗೆ ಹೀಗೆ ಅಂತ. ಯಾರು ಇರಲಿಲ್ಲ, ಕತ್ತಲಿತ್ತು. ಒಂದು ನಮ್ಮಲ್ಲಿ ಲೈಟ್ ಉಂಟು, ಅದ್ರ ಒಂದು ಲೈಟ್ ಇದು ಸ್ವಲ್ಪ ಬೀಳ್ತಾ ಇತ್ತು, ಅದು ಅಲ್ಲದೆ ತೆಂಗಿನ ಮರ ಒಂದು ಅಲ್ಲಾಡ್ತಿತ್ತು, ಮತ್ತೆಂತ ಇರಲಿಲ್ಲ. ದೂರದಲ್ಲಿ ನಾಯಿಗಳು ಮಾತ್ರ ಬೊಗಳ್ತಿತ್ತು. ಮತ್ತೆ ರಿಟರ್ನ್ ನಾನು ಚಿಲ್ಕ ಹಾಕಿ ಇಲ್ಲಿವರೆಗೆ ಬರಲಿಲ್ಲ ಆಯಿತಾ. ಮತ್ತೆ ಆ ಅಳುವ ಸೌಂಡು ಮಾರೆ ಈ ಸರ್ತಿ ಹೊರಗಿಂದ ಕೇಳ್ತಾ ಉಂಟು ನನಗೆ. ಅಂದರೆ ಇಲ್ಲೇ ಇದ್ದೆ ನಾನು ನಿಂತ್ಕೊಂಡು, ಹೊರಗಿಂದ ಕೇಳ್ತಾ ಉಂಟು. ಇದು ಎಂತ ಅಂತೇಳಿ ಆ ಟೈಮಿಗೆ ನಾನು ಎಂತ ಮಾಡಿದೆ ಗೊತ್ತಾ, ಸೀದಾ ಹೋಗಿ ಚಿಲ್ಕ ತೆಗ್ದೆ ಮತ್ತೆ ಸಿಟೌಟಿಗೆ ಹೋಗಿ ನೋಡಿದೆ. ಆ ಒಂದು ಧೈರ್ಯ ಎಲ್ಲಿಂದ ಬಂತ ಏನೋ, ಆದರೆ ಅದು ನೋಡಿದ್ದು ನನಗೆ ತುಂಬ ಒಳ್ಳೆಯದಾಯಿತು. ಯಾಕಂತ ಹೇಳಿದರೆ ನಾನು ಸೀದಾ ಹೋದೆ ಅಲ್ಲ ಸಿಟೌಟಿಗೆ, ಹೋಗುವಾಗ ಅಳು ನಿಂತಿದ್ದು ಎಂತ ಇರಲಿಲ್ಲ, ಆದರೆ ನಾನು ಅಲ್ಲೇ ನಿಂತೆ. ಇದು ಏನಂತ ಇವತ್ತು ಪರಿಹಾರ ಆಗಲೇಬೇಕಂತ ನನ್ನ ತಲೆಯಲ್ಲಿತ್ತು, ಅದಕ್ಕೆ ಅಲ್ಲೇ ನಿಂತ್ಕೊಂಡು. ಯಾಕಂದರೆ ನಾವು ಈ ಮನೆಯಲ್ಲಿರೋದು, ನಾನು ಸಣ್ಣ ವಯಸ್ಸಿನಿಂದ ಈ ಮನೆಯಲ್ಲಿ ಅಂದರೆ ಈ ವಠಾರದಲ್ಲಿ ಇದ್ದೇವೆ ನಾವು. ಇಷ್ಟರವರೆಗೆ ನನಗೆ ಅಂಥದ್ದೆಲ್ಲ ಆಗಲಿಲ್ಲ. ಹಾಗೆ ಒಮ್ಮೆಲೆ ಆಗುವಾಗ ಅದು ಇರುವಲ್ಲ ತಲೆಯಲ್ಲಿ ಏನಂತ ನೋಡುವ ಅಂತ. ಒಂದು ವೇಳೆ ರಿಯಲ್ ಹುಡುಗಿ ಕೂಗಿಕೊಂಡು ಹೋಗ್ತಾ ಇದ್ರೆ ಅದು ಕೂಡ ಆಗಿರ್ಬೋದು, ಭೂತವೂ ಆಗಿರ್ಬೋದು, ಎಂತ ಕೂಡ ಆಗಿರ್ಬೋದು. ಅದಕ್ಕೆ ಅಲ್ಲೇ ನಿಂತ್ಕೊಂಡೆ. ಇವಾಗ ಕೇಳ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಒಂದು 5 ಮಿನಿಟ್ಸ್ ಆಗಲಿಲ್ಲ, ಮತ್ತೆ ಅದೇ ಅಳು ಸೌಂಡ್, ಅದು ಕೂಡ ಇಲ್ಲಿ ಅದೇ ಹೊರಗಡೆ ಅಳುವ ಸೌಂಡ್. ಹೇಗಿತ್ತು ಗೊತ್ತಾ ನಾನು ಹೇಳ್ತೇನೆ. ಹಾಗೆ ಇದು ರಿಯಲ್ ಆಯಿತಾ, ಪ್ರಾಮಿಸ್. ಮತ್ತೆ ನಾನು ಮೊಬೈಲ್ ಟಾರ್ಚ್ ತೆಗೆದು, ಅಲ್ಲೇ ಮೊಬೈಲ್ ತೊಗೊಂಡು ಹೋಗಿದ್ದೆಲ್ಲ, ಮೊಬೈಲ್ ಟಾರ್ಚ್ ತೆಗೆದು ನೋಡ್ತೇನೆ, ನಮ್ಮ ನಾಯಿ ಹತ್ರದಿಂದ ಅಳು ಬರ್ತಾ ಉಂಟು. ನೋಡುವಾಗ ನಾನು ಹೇಳಿದೆಲ್ಲ, ನಾವು ಎಂಥ ಸೌಂಡ್ ಆದರೂ ನೋಡಬೇಕಂತ ಹೇಳೋದು ಇದಕ್ಕೆ. ನೋಡುವಾಗ ನಮ್ಮ ನಾಯಿ, ನಮ್ಮ ಹತ್ರ 2 ನಾಯಿ ಇದೆ. ಒಂದು ನಾಯಿ ಇದು ಎಂತ ಹೇಳೋದಕ್ಕೆ ಲ್ಯಾಬ್, ಇನ್ನೊಂದು ಇಂಥದ್ದೇ ನಮ್ಮ ಊರಿದ್ದು. ಆ ಊರಿದ್ದು ನಾಯಿ ಇಲ್ವಾ, ಅದು ಹಾಗೆ ಮಾಡೋದು ಸೌಂಡ್. ನನ್ನ ಕಣ್ಣಾರೆ ನಾನು ನೋಡಿದೆ. ಒಂದು ಹೇಗೆ ಅಳ್ತಾ ಇತ್ತು ಅಂದರೆ ರಿಯಲ್ ಹುಡುಗಿ. ನಾನೀಗ ಒಂದು ಸೌಂಡು ಮಾಡಿದೆಲ್ಲ ಅದೇ ಸೌಂಡ್ ಆಯಿತಾ. ನಿಜವಾಗೂ ನನ್ನ ಪರಿಸ್ಥಿತಿಯಲ್ಲಿ ಬೇರೆಯವರು ಒಂದು ಸ್ವಲ್ಪ ಎದರಿ ಏನಾದರೂ ನಿನಗೆ ಕೂತ್ಕೊಳ್ತಿದ್ರೆ ಉಂಟಲ್ಲ, ಮುಗ್ದದ್ದೆ ಅವರು. ನಿಜವಾಗ್ಲೂ ಇಲ್ಲಿ ಮರುದಿವಸ ಇಲ್ಲಿ ಒಂದು ಯಾರ್ಯಾರನ್ನು ಕರೆದು ಭೂತ ಪ್ರೇತ ಉಂಟಂತೇಳಿ ಎಂತೆಲ್ಲ ಆಗ್ತಿತ್ತು. ನಾನು ಧೈರ್ಯ ಮಾಡಿ ನೋಡಿದ್ರಿಂದ ನನಗೆ ಆಯಿತು, ಓ ದೇವರೇ 4 ಗಂಟೆವರೆಗೆ ಇದೇ ಆಯ್ತಲ್ಲ ಅಂತ ತಿಳ್ಕೊಂಡೆ. ಬಂದೆ, ಬಾಗಿಲಾಕಿದೆ, ಸುಮ್ಮನೆ ಮುಸ್ಕಾಕಿ ಮಲಗಿದೆ. ಆದರೆ ಸ್ವಲ್ಪ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಮತ್ತು ಅಲ್ಲಿಗೆ ನಿದ್ದೆ ಬಂತು. ಹಾಗೆ ಒಂದು ನಿನ್ನೆ ಉಂಟಲ್ಲ, ಒಂದು ವಿಚಿತ್ರ ನನ್ನ ಲೈಫಲ್ಲಿ ಒಂದು ಆದಂಥ ಹಾರರ್ ಆಯಿತಾ. ನನಗೆ ಇಂಥದ್ದೆಲ್ಲ ಅನುಭವ ಒಮ್ಮೆ ಆಗಿತ್ತು. ಅದು ರಿಯಲ್ ಆಯಿತಾ ಅನುಭವ, ಭೂತದ್ದು. ಅದು ಬೇಕಾದರೆ ಹೇಳಿ, ಒಮ್ಮೆ ಹೇಳಿದ್ದೇನೆ. ಇನ್ನೊಂದು ಸಲ ಕೇಳಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡುವ. ಹಾಗೆ ಇದೊಂದು ಭಯಂಕರ ಇತ್ತು. ಬೆಳಗ್ಗೆ ಅಮ್ಮನ ಹತ್ರ ಎಲ್ಲ ಹೇಳಿದೆ ನಾನು. ಅದಕ್ಕೆ ಅವರು ಬೈತಾ ಇದ್ರೆ ಏನಂತ ಹೇಳಿದರೆ, ಈಗ ಎಂಥದೇ ಇಲ್ಲಿ ನೀವು ಹೊರಗಡೆ ಎಲ್ಲ ಹೋಗಬೇಡ ಅಂತ ಹೇಳಿ ಅವರು ಜೋರು ಮಾಡ್ತಾಯಿದ್ರು. ಆದರೆ ನೋಡಿ, ಧೈರ್ಯ ಮಾಡಿ ನಾನು ನೋಡಿದ್ರಲ್ಲಿ ನನಗೆ ಗೊತ್ತಾಯಿತು ವಿಷಯ ಏನಂತೇಳಿ. ಹಾಗೆ ಸೌಂಡ್ ಎಲ್ಲ ಆಗುವಾಗ ನಾವು ಆದಷ್ಟು ಒಮ್ಮೆ ತಾಳ್ಮೆಯಿಂದ ಇರಬೇಕು. ಪ್ರತಿ ಸರ್ತಿ ಆಗ್ತಾ ಉಂಟಂತ ಹೇಳಿದರೆ ನಾವು ಸ್ವಲ್ಪ ಧೈರ್ಯ ಮಾಡಿ ಹೋಗಿ ನೋಡಬೇಕು. ನಮಗೆ ಧೈರ್ಯ ಇರದಿದ್ದರೂ ನಮ್ಮ ಜೊತೆ ಯಾರಾದರೂ ಫ್ರೆಂಡ್ಸಾ, ನಮ್ಮ ಒಂದು ಮನೆಯಲ್ಲಿ ಯಾರಿದ್ದಾರೆ ಅವರನ್ನು ಎಬ್ಬಿಸಿ ಆದರೂ ಕರ್ಕೊಂಡು ಹೋಗಿ ನೋಡಬೇಕು. ಆವಾಗ ನಮ್ಮ ಮನಸ್ಸಿಗೆ ಸಮಾಧಾನ. ಇಲ್ಲಾಂದರೆ ತುಂಬ ಒಂದು ಎಂತ ಹೇಳ್ತೇವೆ, ಇಲ್ಲಿ ಕೂತ್ಕೊಳ್ತದೆ ಭಯ, ಮತ್ತು ಅದು ಹೋಗಲ್ಲ. ಇದು ನನ್ನ ಲೈಫಲ್ಲಿ ಸೆಕೆಂಡ್ ಟೈಮ್ ಆದದ್ದು. ಫಸ್ಟ್ ಟೈಮ್ ನಾವೊಂದು ಇಲ್ಲೇ ಒಂದು ಹತ್ತಿರ ಒಂದು ಫಂಕ್ಷನಿಗೆ ಹೋಗಿದ್ವಿ. ಆಗ ಹೋಗಿ ಬರುವಾಗ ನಾನು, ನನ್ನ ಒಂದು ಕಸಿನ್ ಎಲ್ಲ ಇದ್ರು ಒಟ್ಟಿಗೆ. ಬರುವಾಗ ಉಂಟಲ್ಲ, ಮೇಲೆ ಒಂದು ಮರದ ಹತ್ರ 2 ಕೈ ಹೀಗೆ ನಿಂತಾರೆ, ಕಾಣ್ತಾ ಉಂಟು. ಅದು ಕೂಡ ಗಾಳಿಯಲ್ಲಿ ಅದರ 2 ಹೀಗೆ ರೆಕ್ಕೆ ಥರ ಆರ್ತಾ ಕೂಡ ಉಂಟು, ದೊಡ್ಡದು. ಅದು ಹೀಗೆ ಕಣ್ಣೆಲ್ಲ ಬಂದು ನಮ್ಮನ್ನು ನೋಡ್ತಾ ಉಂಟು ಮೇಲಿಂದ. ಅದನ್ನು ನೋಡಿ ಇವರಿಬ್ಬರು ಸಣ್ಣವರು, ಇವರಿಬ್ಬರು ನನ್ನನ್ನು ಇಟ್ಕೊಂಡ್ರು ಗಟ್ಟಿ, ಎಂತ ಮಾಡೋದು ಹಾಗೆ ಹೀಗೆ ಅಂತ. ನಾನು ಆವಾಗ ಧೈರ್ಯ ಮಾಡಿ, ಏನೋ ಪ್ರಾಣಿ ಇರ್ಬೋದು, ಆವಾಗ ಭೂತದಲ್ಲಿ ತಲೆ ಇಲ್ಲ. ಅದು 2:30 1:15 ಏನಾಗಿತ್ತು ಆ ಟೈಮ್. ಅದು ರಾತ್ರಿ ಏನೋ ಫಂಕ್ಷನ್ ಮುಗಿಸ್ಕೊಂಡು ಬಂದದ್ದು ನಾವು. ಹಾಗೆ ನಾನೇನು ಬೆತ್ತಿಟ್ಕೊಂಡು ನಾವು ಮುಂದೆ ಎದ್ರಿ ಬಂದಾಗ ಉಂಟಲ್ಲ, ಹತ್ತಿರ ಬಂದು ನೋಡ್ತೇನೆ ಮಾರೆ, ಎಂತ ಅಂತ ಹೇಳಿದೆ ಗೈಸ್, ಅದು ಯಾರ್ದೋ ಒಂದು ಬೈಕ್. ಆ ಬೈಕಿಗೆ ಅದು ಇದುಂಟಲ್ಲ, ಅದರದ್ದು ಎಂತ ಹೇಳಿದಕ್ಕೆ ಗ್ಲಾಸ್, ಅದಕ್ಕೆಲ್ಲ ಅವರು ಟರ್ಪಲ್ ಮುಚ್ಚಿರೋದು. ಆ ಟರ್ಪಲೆಲ್ಲ ಮುಚ್ಚಿ ಹಿಂದುಗಡೆ ಗಾಳಿಗೆ ಅದು ಹಾರ್ತಾ ಇರೋದು. ಅದು ಉಂಟಲ್ಲ, ನಾವು ಡೌನಿಂದ ನೋಡುವಾಗ ಎಂಥದೋ ಒಂದು ಗುಡ್ಡೆಯಲ್ಲಿ ಭೂತ ಕೂತ್ಕೊಂಡು ಆ ರೀತಿ ಆಗ್ತಾ ಉಂಟು. ಅದೆಲ್ಲ ಲೈಟ್ ಎಲ್ಲದಕ್ಕೆ ಬೀಳುವಾಗ ಹಾಗೇ ಕಾಣ್ತಾ ಇತ್ತು. ಆ ಒಂದು ದಿನದಿಂದ ನನಗೆ ಈ ಧೈರ್ಯ, ಏನಾದರೂ ಸೌಂಡು ಆದರೆ ಇಲ್ಲ,
ನಾವು ಒಂದು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಇಲ್ವಾ, ಆ ರೀತಿ. ಹಾಗೆ ಒಳ್ಳೆದಿತ್ತ ಗೈಸ್ ಇದನ್ನು ಹಾರರ್ ಸ್ಟೋರಿ, ಇದು ರಿಯಲ್ ಆದಂಥ ಕತೆ. ಹಾಗೆ ಮಲಗಲಿಲ್ಲ ನಿನ್ನೆ, ಇನ್ನು ಇವತ್ತಿನ ನೆಕ್ಸ್ಟ್ ಲಾಗಲ್ಲಿ ನೋಡಿ ಇವತ್ತು ಹೇಳ್ತೇನೆ. ಹಾಗೆ ಇನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಜ ಹಾರರ್ ಸ್ಟೋರಿ, ಯಾವುದೇ ಎಲ್ಲಿಂದಲೂ ತೆಗೆದದಲ್ಲ ನಾನು. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಇಂಥದೇ ಹಾರರ್ ಸ್ಟೋರಿ ಈ ಚಾನಲಲ್ಲಿ ಹೇಳ್ತಾ ಇರ್ತೇನೆ. ಹಾಗೆ ನಿಮ್ಮದೇನಾದರೂ ನಿಮ್ಮ ಲೈಫಲ್ಲಿ ನಡೆದಂಥ ಹಾರರ್ ಇನ್ಸಿಡೆಂಟ್ ಯಾವುದೂ ಇದ್ದರೆ ಚಂದ ಮಾಡಿ ಒಂದು ಸಣ್ಣ ಸಣ್ಣ ಟೈಪಲ್ಲೂ ಆಗ್ಬೋದು, ಆ ಕತೆ ರೂಪದಲ್ಲಿ ನಿಮ್ಮ ಹೆಸರು ಹೇಳಬೇಕಾದ್ರೆ ಹೇಳಿ. ನನಗೆ ನೀವು ಡಿ ಎಮ್ ಮಾಡ್ಬೋದು, ನನ್ನ ಇನ್ಸ್ಟಾಗ್ರಾಮಿಗೆ ಹೋಗಿ ವಾಯ್ಸ್ ಓವರ್ ಕೊಡಿ. ಯಾಕಂದರೆ ಕತೆ ದೊಡ್ಡದಿರ್ತದೆ, ಟೈಪ್ ಎಲ್ಲ ಮಾಡಬೇಡಿ, ಡೈರೆಕ್ಟಲ್ಲಿ ಹೇಳಿ. ಹಾಯ್ ಬಾಯ್ ಎಂತ ಮಾಡಬೇಡಿ, ನಂದೊಂದು ಸ್ಟೋರಿ ಉಂಟು ಹಾಗೆ ಹೀಗೆ ಅಂದರೆ ನಿಮ್ಮ ಕಥೆಯನ್ನು ಹೇಳ್ತಾ ಇರಿ. ಮತ್ತು ನಿಮ್ಮ ಹೆಸರು ಹೇಳಬೇಕಂತ ಕೂಡ ಅಲ್ಲಿ ಹೋಗಿ ಮೆಸೇಜ್ ಮಾಡಿ, ನಾನು ನಿಮಗೆ ಆನ್ಸರ್ ಕೊಡ್ತೇನೆ. ಹಾಗೆ ಇಲ್ಲದಿದ್ದರೆ ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇಲ್ಲ ಅಂತ ಹೇಳಿದರೆ ಎಲ್ಲರ ಹತ್ರ ಮೇಲ್ ಅಂತೂ ಖಂಡಿತ ಇರ್ತದೆ, ಮೇಲ್ ಐ ಡಿ ಕೂಡ ಇದೆ. ಅಲ್ಲಿ ನಿಮ್ಮ ಕಥೆಯನ್ನು ಚಂದ ಮಾಡಿ ಟೈಪ್ ಮಾಡಿ ನನಗೆ ಮೇಲ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಕಥೆಯನ್ನು ಕೂಡ ಈ ರೀತಿ ಹೇಳ್ತೇನೆ, ಹಾರರ್ ಇನ್ಸಿಡೆಂಟ್. ಇಲ್ಲಾಂದರೆ ಈಗ ನನ್ನ ಲೈಫಲ್ಲಿ ನಿನ್ನೆ ನಡೀತಲ್ಲ ಅಂಥದ್ದು ಏನಾದಿದ್ದರೆ ಕೂಡ ಹೇಳ್ಬೋದು. ಸಿಗೋಣ ಗೈಸ್, ನಾವು ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.